ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ಯಾನ್ಸ. ನಾವು ಚಲೋ ಇದ್ದೀವಿ ನೋಡ್ರಿ. ಬರ್ರಿ ಫ್ಯಾನ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ ದೇವ್ರ ಮುಖಾಂತರ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ದೇವ್ರ ನಿಮ್ಗೆ ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮಿ. ಇವತ್ತು ಏಕಾದಶಿ ಅದ ನೋಡ್ರಿ ಫ್ರೆಂಡ್ಸ್. ಅದು ಯಾವುದೋ ಏಕಾದಶಿ ಹತ್ರ ಬಟ್ ಹೆಸರು ನೆನಪು ಬರ್ಲಾಗಿದೆ ನಂಗೆ. ಇವತ್ತು ಏಕಾದಶಿ ಅದ ರೀ, ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದ ರೀ. ಹಂಗಾಗಿ ಹೂವು ನಿನ್ನೆ ದವಾಖಾನೆ ಹೋಗಿದ್ನಲ್ರಿ, ಬರೋ ಒಂದು ಹೂವು ತೊಗೊಂಬಂದಿದ್ದ. ಏಕಾದಶಿ ಅದ ಅಂತ ಹೇಳಕ್ಕೆ ಪೂಜೆ ಮಾಡೀನಿ ರೀ. ಆಲ್ರೆಡಿ ಪೂಜೆ ಆಗ್ಯದ ರೀ. ಹೆಂಗೈತೆ ಕಮೆಂಟ್ ಹಾಕ್ರಿ. ನಂಗೆ ಈ ಥರ ಹೂವು ಇದ್ದರೆ ಒಂದು ಮಂದಿ ಸಮಾಧಾನ ಅನಿಸ್ತದೆ ರೀ ಪೂಜೆ ಮಾಡಕ್ರಿ. ಹಂಗೆ ಇತ್ತಂದ್ರೆ ನಂಗೆ ಅನಿಸ್ತದೆ ಮಾಡ್ಲಾರ್ದಂಗೆ ಹೂವು ಅದ ಹಿಂಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಂದ್ರೆ ಒಂಥರ ಖುಷಿ ಅನ್ನಿಸ್ತದೆ ರೀ. ಅಷ್ಟೇನಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತದ ಕಮೆಂಟ್ ಹಾಕ್ರಿ. ತಯಾರಾಗ್ಯಾನ ನೋಡ್ರಿ, ಮೈ ತೊಗೊಂಡು ತಯಾರಾಗ್ಯಾನ, ಇವನು ತಯಾರಾಗ್ಯಾನ. ಇವತ್ತು ಏಕಾದಶಿ ಸ್ಪೆಷಲ್ ಏನಂದ್ರಿ? ಯಾಕೆ ಎಣ್ಣೆ ನಾ ಹಚ್ತೀನಿ, ಹಚ್ಚಿ ಇಕ್ತೀನಿ ತಲಿ, ಹಚ್ಚಿ ಇಕ್ತೀನಿ ಅಂತ ಚಂದ. ಕೈ ಬೆಳಗ್ಗೆ ಎಣ್ಣೆ ಹಚ್ಕೊಳ್ತಾವೆ. ಇವನು ಮೈ ತೊಗೊಂಡ್ರೆ ಇನ್ನೂ ತಯಾರು ಮಾಡ್ಬೇಕು ಅವ್ರಿಗೆ. ಕೈಗೆ ದಮ್ ಕೊಡ್ತಾನೆ. ಕ್ಯಾಮ್ರಾ ಹೊಲಸಂಗೈತೆ. ಇವತ್ತು ಏಕಾದಶಿ ಸ್ಪೆಷಲ್ ಏನಂದ್ರೆ ಉಪವಾಸ. ಎಲ್ಲ ಏಕಾದಶಿಕನೇ ಇದು ದೊಡ್ಡ ಏಕಾದಶಿ ಅಂತ್ರಿ. ಎಲ್ಲ ಏಕಾದಶಿ ಮಾಡ್ಲಂದ್ರೆ ಈ ಏಕಾದಶಿ ಮಾಡ್ಬೇಕಂತ್ರಿ ಉಪವಾಸದ ಹೆಂಗೆ ಮಾಡ್ಬೇಕಂತಂದ್ರೆ ನಾನು ನೋಡಿರಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಒಳಗೆ ಯಾವ ರೀತಿ ಮಾಡ್ಬೇಕಂತಂದ್ರೆ ದನಿ ನೀರು ಕುಡ್ಲಾರ್ದೆ ಮಾಡ್ಬೇಕಂತ್ರಿ. ಅದು ಅಂಥದ್ದು ಆ ಥರ ಮಾಡೇಬೇಕಂತ್ರಿ. ವಿಷ್ಣುವಿಂದ ಅದಾರ ಏನೋ ಬಟ್ ಅದ ನೋಡ್ಕೊಂಡು ಹೇಳ್ತೀನಿ ಅಂತೀರಿ ನಿಮ್ಗೆ. ಅದು ನೆನಪಿಲ್ಲ ರೀ ನಂಗೆ ಹೇಳ್ಬೇಕಂದ್ರೆ ನಿಮ್ಗೆ ನೆನಪಿಲ್ಲ ನನಗೆ. ಏನಂದ್ರೆ ಒಂದು ಹನಿ ನೀರು ಕುಡಿಬಾರ್ದತ್ರಿ. ಈಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾಳೆ ಬೆಳಗ್ಗೆ ತನಕ ಒಂದು ಹನಿ ನೀರು ಕುಡಿಬಾರ್ದು. ದೇವ್ರ ಆರಾಧನೆ ಮಾಡ್ಕೊತಿರ್ಬೇಕು ರೀ. ಏಕಾದಶಿ ಅಂದ್ರೆ ಚಾರ ಕುಡಿಲಿ, ಇಲ್ಲ ಹಾಡ್ರೆ ಕುಡಿ, ಏನರ ಮಾಡ್ತಿರ್ಬೇಕಾದ್ರೆ ನಾನು ಮಾಡ್ತಿದ್ರಿ. ಸೊ ಒಂದು ನೀರು ಕುಡಿಬಾರ್ದಂತ್ರಿ. ಇನ್ನೊಂದೇ ನನಗೆ ಆಗಲ್ಲ ಅಂತ ಒಂದು ಏಕಾದಶಿ ಮಾಡ್ಬೇಕನ್ನೋದಿತ್ತು ರೀ. ಆದರೂ ಬೇಡ ಅಂತಂದ್ರು ಯಜಮಾನ್ರು. ಎಲ್ಲಿ ಮಾಡಿದ್ ಬೇಡಲ್ಲ, ಅದು ನಿಂಗೆ ಆರಾಮಿಲ್ಲ, ಯಾಕೆ ಮಾಡ್ಲಕ್ಕ ಹೈರಾಣ ಬೀಳ್ಬೇಡ ಅಂತಂದ್ರೆ ಅದಕ್ಕೆ ನಾನು ಗಪ್ಪದೇಳಿ ಫ್ರೆಂಡ್ಸ. ನೀವೆಲ್ಲ ಯಾರ್ಯಾರೆಲ್ಲ ಏಕಾದಶಿ ಉಪವಾಸ ಮಾಡಿರ್ತೀರಿ, ಯಾವ ರೀತಿ ಮಾಡಕತ್ತೀರಿ ಅಂತ ಕಮೆಂಟ್ ಹಾಕ್ರಿ. ನೀರು ಕುಡ್ಲಾರ್ದೇನೆ ಮಾಡ್ಬೇಕಂತ್ರಿ ಅದು ಏಕಾದಶಿ. ನೀವು ಮಾಡ್ತೀರೇನಿಲ್ಲ, ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಹಾಕ್ರಿ. ಇವತ್ತು ಹುಡುಗರಿಗೆ ಡಬ್ಬ ಕಟ್ಟಲ್ರಿ ಸಾಲಿಗೆ. ನಾನು ಕೈ ಬ್ಯಾನಲ್ಗತ್ತಿದ್ರೆ ಹೆಚ್ಚಿಗೆ ದವಾಖಾನಿಗೆ ಹೋಗಿ ಬಂದೀನಿ, ಆದರೂ ಕಮ್ಮಿ ಆಗಿಲ್ರಿ. ಯಾಕೋ ಕಮ್ಮಿ ಆಗಿಲ್ರಿ. ಹಾಗಾಗಿ ನೋಡಮ್ರಿ, ಇವತ್ತು ನೀನೇ ಹೋಗಿ ಬಂದೀನಿ. ಅದಕ್ಕೆ ಇವತ್ತೇನಿಲ್ಲ, ರಾತ್ರಿಗೆ ನನ್ನ ಹುರಿದು ಕೊಡ್ತೀನಿ, ತಿಂತಾರ. ಬೆಳಗ್ಗೆ ಇದು ಏನಂತಾರೆ ಶಾಲೆಗೆ ಇವ್ರ ಶಾಲೆಗೆ ಅನ್ನ ಕೊಡ್ತಾರೆ, ಯಾಕಿನ ಶಾಲೆಗೂ ಅನ್ನ ಸಾರು ಕೊಡ್ತಾರೆ. ಇವತ್ತೊಂದಿನ ಅಲ್ಲೇ ಶಾಲೆಗೆ ಉಂಡ್ರಪ್ಪ ಅಂತ ಹೇಳೀನಿ. ಅಂದಾರ. ರಾತ್ರಿಗೆ ನನ್ನದ ಹುರಿತೀನಿ, ಅದೇ ಕೊಡ್ತೀನಿ ಅಂತ. ಫ್ರಿಜ್ನಾಗ ಅವ್ರಿಗೆ ಅದೇ ಕೊಡ್ತೀನಿ ರೀ ಫ್ರೆಂಡ್ಸ. ಡಬ್ಬ ಏನು ಕಟ್ಟಲ್ಲ, ಡಬ್ಬ ಕಟ್ಟಲ್ಲ ಇವತ್ತು ನಿನಗೆ. ನೀ ಶಾಲೆ ಉಳ್ಳುಕ್ ಹೋಗ್ತೀನಿ, ಅಭ್ಯಾಸ ಮಾಡಕ್ಕೆ ಹೋತಿ, ದನ ಕೈಲಿಕ್ಕೆ ಹೋಗಿ ನೀವು. ಅವ್ರಿಗೆ ಅನ್ನ ಹುರಿದು ಕೊಡ್ತೀನಿ ರೀ ಫ್ರೆಂಡ್ಸ್. ಟೈಮ್ ಆಗ್ಯದ. ಏನು ಮಾಡತ್ತಿ? ಬರೀ ಚಿತ್ರಾಚಾರ ಜೀವನ ಐತೆ ನಿಂದು. ಓಕೆ ರೀ ಫ್ರೆಂಡ್ಸ್, ಏನೇನಂತ ಮಾಡ್ತೀನಿ ರೀ. ಹಸಾಗತ್ತಾನೆ ಈ ಕಡೆ ಫ್ರೆಂಡ್ಸ್. ಅನ್ನ ಹುರಿದಿ ನೋಡ್ರಿ. ರಾತ್ರಿಗೆ ನನ್ನ ಇತ್ತು. ಉಳ್ಳಾಗಡ್ಡೆ ಹಾಕಿಲ್ರಿ, ಬರೀ ಮೆಣಸಿನ್ಕಾಯಿ ಅದು ಹಾಕಿ ಹುರಿದೀನಿ. ಈ ಕಡೆ ಸೋಯಾಬೀನ್ ಪಲ್ಯ ಮಾಡತ್ತೀನಿ. ಹಂಗೆ ಚಪಾತಿ ಮಾಡಕತ್ತೀನಿ ರೀ. ಡಬ್ಬ ಕಟ್ತೀನಿ. ಸುಮ್ಮನೆ ಹಾಕಕ್ಕೆ ಬರ್ತಾರ ಅವ್ರಿಗೆ ಹೋದ್ರೆ ಅಂದ್ರೆ ಸುಮ್ಮನೆ ಅದಕ್ಕೆ ರೀ ಡಬ್ಬ ಮಾಡಿ ಕಟ್ತೀನಿ. ಒಂದು ಗಂಟೆ ಆದ್ರೆ ಟೈಮ. ಚಪಾತಿ ಸೋಯಾಬೀನ್ ಪಲ್ಯ ಮಾಡ್ತೀನಿ. ಈ ಕಡೆ ಪಾಣೆ ಹೊಡ್ಲಿಕ್ಕೆ ಇರ್ತೀನಿ. ಈ ಕಡೆ ಅವ್ರಿಗೆ ನಾಷ್ಟ ಕೊಡ್ಲಿ ಹೋಗ್ತೀನಿ ಹೇಳ್ರಿ. ಚಂದಾಗ್ಯದ? ಚೌಕಾಸ್ತೀನಿ ರೀ, ಚೌಕಾಸ್ ಚಂದಾಗ್ಯದ. ನೋಡ್ರಿ ಒಬ್ರಿಗೊಬ್ರು ಹೆಂಗೆ ತಿನ್ಸ್ಕೊಳತ್ತಾರ ಅವ್ರು. ಅಭ್ಯಾಸ ಮಾಡ್ಬೇಡಿ ಇಜ್ಜಿನಿ, ತಿನ್ನು ಸುಮ್ ಗಪ್ಪಾಗಿ ಊಟ ಮಾಡಿರಿ. ನಾನು ಗುಳಿ ತೊಗೋತೀನಿ ಫ್ರೆಂಡ್ಸ್. ಸಾರು ಸೊಟ್ಲೆ ಗುಳಿ ತೊಗೋತೀನಿ ಫ್ರೆಂಡ್ಸ್. ಸಾರು ನೋಡ್ರಿ ಮಾಡೀನಿ. ಚಪಾತಿ ಮತ್ತು ಸೋಯಾಬೀನ್ ಪಲ್ಯ ಮಾಡೀನಿ. ಡಬ್ಬ ಕಟ್ಟಕತ್ತೀನಿ ಇವ್ರಿಗೆ. ತಾಯಿ ಇದು ಅಕ್ಕಾಗ ಡಬ್ಬ ಇಷ್ಟು ಇದು ಆಗ್ಬಿಟ್ಟ ನೋಡಿ. ಬರ್ರಿ ಏನು ಮಾಡ್ತೀರಿ ನೋಡಿ. ಸಾಕಲ್ಲ ಒಂದು ಚಪಾತಿ ಜರ ಅದಲ್ಲಿದ್ರೆ ಕುಂದ್ರಾಗ ಎದಕ್ಕಿಟ್ಟಿದ್ದಾರ ಹಿಂಗೆ ಕತ್ತಿ ಹಿಂಗೆ ಹೋಯ್ತಿ ಇಲ್ಲ ತೊಗೊಂಡು ಹೋಗಲ್ಲ ಹಂಗೆ.
ಸಾಲ್ತದ ಸಾಂಬಾರ್ ಬ್ಯಾಗಿನಾಗ ಬೇಡ ಬೇಡ ಮಮ್ಮಿ ಟೋಪನ್ ಉಸ್ತದೆ ಅದು ಯಾವಾಗ ಅದೇ ಹುಚ್ಚಳ ಉಸ್ತದ ನೀನು ನಾ ಅದಕ್ಕೆ ಡಬ್ಬಾನೇ ಒಯ್ಯಲ್ಲ ಅಂದಿನಿ ನಾನು ನೋಡ್ನಿ ವಜ್ಜಿಲಿ ಉಸ್ತ ಹೇಳಪ್ಪ ಯಾವ ಗೋಳಿ ತೊಳದ ಹೇಳಲ್ಲ ಹಿಡಿ ಚಪಾತಿ ಕಟ್ಟಿ ನೋಡ್ರಿ ಬಿಡು ಫ್ರೆಂಡ್ಸ್ ಆಯ್ತು ರೀ ಗೊತ್ತಲ್ಲ ಇವ್ರು ನಾನು ಜರೋಡು ಗೋಳಿ ತೊಳ್ತೀನಿ ಈಗ ತಕ್ಕಟ್ ನಾವು ಫ್ರೆಂಡ್ಸ ಟೈಮ್ ನೋಡ್ರಿ ಈಗ ಎಷ್ಟಾಗ್ಯದ ಅಂದ್ರೆ 12:30 ಅದಾವ. ಸ್ವಲ್ಪ ಮಂದ್ಕೋಬೇಕಂತಂದ ವಿಡಿಯೋ ಅಪ್ಲೋಡ್ ಮಾಡೋದೈತೆ ಎಚ್ಚರಿದ್ದರಿ ಮತ್ತು ನಂಗೆ ಮೀಶೋದಿಂದ ಫೋನ್ ಬಂತ್ರಿ. ನಾ ಮೀಶೋದಾಗ ಆರ್ಡರ್ ಮಾಡಿದೆ ಡ್ರೆಸ್ ಕಂಪ್ನಿದು ಅಂತ ಹೇಳಿ 3-4 ಸಲ ಫೋನ್ ಬಂದು ಕಟ್ ಮಾಡತ್ತೀನಿ ಕಂಪ್ನಿದ ಮತ್ತು ಸ್ವಲ್ಪ ಫೋನ್ ಹಚ್ಚಿದ್ದಾರೆ ಎತ್ತಿ ನೋಡ್ದೆ ನಿಂದು ಆರ್ಡರ್ ಬಂದದ್ರಿ ಮೇಡಮ್ ಅಂತಂದರು. ಡ್ರೆಸ್ ತರ್ಸೇನ್ರಿ ಫ್ರೆಂಡ್ಸ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ದ ಬಂದದ್ರಿ. ಅದು XL ಮಾಡಿಲ್ರಿ, ಅದು XXL ಮಾಡಿಲ್ರಿ, XL ಮಾಡೀನಿ. ನಂಗೆ XXL ಬರ್ತದಂತ ಬಟ್ ಮನೆ ಡ್ರೆಸ್ ತರ್ಲಿಕ್ಕೆ ಹೋದ XXL ಬರ್ತು ನಿಮ್ಗೆ ತೊಗೊಂತ ಅಂದಿದ್ರು. ನಾನು XL ಮಾಡೀನಿ ರೀ. ಓಪನ್ ಮಾಡೋಣ ಬರ್ರಿ ಬ್ಯಾನ್ ಅನ್ಸುತ್ತೆ ಯಾವ ರೀತಿ ಬಂದ ನೋಡಂಬ. ಡ್ರೆಸ್ ಆರ್ಡರ್ ಮಾಡೀನಿ ಮೀಶೋದಾಗ ಮಾಡೀನಿ, ಭಾಳ ದಿನ ಮ್ಯಾಗ ಮಾಡೀನಿ. ಚಲೋ ಕಾಣಿಸ್ತು. ಅದಕ್ಕೆ ನಂಗೆ ಜಾಸ್ತಿ ಪಿಂಕ್ ಕಲರ್ ಇಷ್ಟ ಆಗ್ತಾರೆ ರೀ, ಪಿಂಕ್ ಕಲರೇ ಮಾಡೀನಿ. ಎಪ್ಪಡೈತ್ರಿ ಓಪನ್ ಮಾಡೋದು. ನೋಡೋಣ ಹೆಂಗೆ ಬಂದ ಅಂತೇಳಿ. ಬರ್ತದಿಲ್ಲ ಗೊತ್ತಿಲ್ಲ ರೀ. ವಾವ್ ಮಸ್ತ್ ಅದ ರೀ. XL ಮಾಡಿದಂದ್ರೆ ಭಾರಿ ಬಂದದ್ರಿ ಫ್ರೆಂಡ್ಸ್. ಸ್ಟಾಕ್ ಹೆಂಗೆ ಕಾಣ್ತದ ಕಮೆಂಟ್ ಹಾಕ್ರಿ. ಕೆಳಗಡೆ ಹಿಂಗದ ರೀ ತೋರ್ಸಿ ಬರ್ಲ ಪೂರ ಈ ಥರ ಅದ ನೋಡ್ರಿ. ಹಿಂಗೆ ಬೇಕಾದ್ರೆ ಆರ್ಡ್ರ್ ಮಾಡ್ಕೊರಿ. ಈ ಥರ ಡಿಸೈನ್ ಅದ ವೈಟ್ ಕಲರ್ನಾಗ. ನಂಗೆ ಭಾಳ ಇಷ್ಟ ಆಗ್ಯದ ಅಂತೇಳಿ ವಿಷಯ ಹೆಂಗೆ ಬರ್ತೇನೋ ಗೊತ್ತಿಲ್ಲ ಅಂತೇಳಿ ಮಾಡಿದ್ರೆ ಬಟ್ ಮಸ್ತ್ ಬಂದದ ರೀ. ನೋಡ್ಕೊಳ್ಳೋದು ಹೆಂಗದ ರೀ. ಇದು ಕೆಳಗೆ ಪ್ಯಾಂಟ ಕಾಣಿಸುತ್ತಿರ್ಬೇಕು. ನೀವು XL ಮಾಡಿನ ಆದ್ರೂ ಚಂದ ಬಂದದ ರೀ. ಕ್ವಾಲಿಟಿನೂ ಚಂದ ಇರೋದಿಲ್ಲ. ನಾ ಇಲ್ಲಿ ಚಂದ ಬರ್ತಿಲ್ಲ ಸುಮ್ಮನೆ ಹಂಗೆ ಮೀಡಿ ಇದರ ನೋಡಿ ಮಾಡಿದ್ದೆ ರೀ. ಕಾಟನ್ದಾಗ ಅದ ರೀ, ಮಸ್ತ್ ಅದ ರೀ. ಏರಿಗೇರಿ ಹಾಕೊಳ್ಕೋದ್ರೆ ಮಸ್ತ್ ಅನ್ಸ್ತದೆ. ಮತ್ತು ಇಲ್ಲೂ ಹಂಗೆ ಅದ ಡಿಸೈನ್ ತೋಳಿ ಕಾಣಿಸ್ತಿರ್ಬೇಕು. ನಿಮ್ಮ ಕೊಳ್ಳಿಗೂ ಹಂಗೆ ಅದ, ಕೆಳಗೂ ಹಂಗೆ ಅದ. ಯಾರು ತೋರಿಸಿಲ್ರಿ. ವಾವ್ ಮಸ್ತ್ ಬಂದವ ರೀ ಡ್ರೆಸ್. ಭಾರಿ ಇಷ್ಟ ಅದು. ಪ್ಯಾಂಟ್ ಈ ಥರ ಅದ ನೋಡ್ರಿ. ಪ್ಯಾಂಟ್ ಈ ಥರ ಕೆಳಗಡೆ ಹೆಂಗದ ಅಂದ್ರೆ ಈ ಥರ ಬಂದದ ನೋಡ್ರಿ. ಕೆಳಗಡೆ ಜರ ಪಟೇಲಿ ಪ್ಯಾಂಟ್ ಕಟ್ಲೇನೆ ಅದ ರೀ. ನಾ ಎಲ್ಲಿಗೆ ಹೋದಾಗ ಹಾಕೋತೀನಿ ನೋಡ್ರಿ, ಅವ್ರು ಚಂದ ತೋರಿಸ್ತೀನಿ ಅಂತ ನಿಮ್ಗೆ. ಈಗ ಈ ಥರ ಬಂದ್ರಿ ಕೆಳಗಡೆ ಪಿಂಕ್ ಕಲರ್ನಾಗ. ಅದು ಮೀಶೋದಾಗ ನೋಡಿ ಇಷ್ಟ ಆಗಿತ್ತು. ನೋಡಿ ಹೆಂಗೆ ಬರ್ತದೋ ಏನೋ ಅಂದ್ಕೊಂಡಿದ್ದೆ ರೀ. ಮಸ್ತ್ ಬಂದದ ರೀ ಅದನ್ನು. ಇದು ಎಷ್ಟಕ್ಕೆ ಆರ್ಡರ್ ಮಾಡೀನಂದ್ರೆ ರೀ ಒಡ್ನೆ ಒಂದು ಬಂದದ ಮ್ಯಾಗ. ಒಡ್ನೆ ಮಸ್ತ್ ಭಾರಿ ಬಂದದ ನೋಡಿನೂ ಮಸ್ತ್ ಬಂದದ. ಇದು ಎಷ್ಟಕ್ಕೆ ಆರ್ಡರ್ ಮಾಡೀನಂದ್ರೆ ರೀ 326 ರೂಪಾಯಿ ರೀ. 326 ರೂಪಾಯಿಗೆ ನೋಡಿ ನಂಗೆ ಇಷ್ಟ ಆಯಿತು. 326 ರೂಪಾಯಿಗೆ ಆರ್ಡರ್ ಮಾಡೀನಿ. ಮಸ್ತ್ ಅಲ್ರಿ. ಪ್ಯಾಂಟ್ ಅಂಗಿ ಓಡ್ನಿ ಎಲ್ಲ ಬರ್ಬೇಕಲ್ಲ 360 ರೂಪಾಯಿ. ನಮ್ಮ ಮೊನ್ನೆ ಬರೀ 200 ರೂಪಾಯಿ ಟಾಪ್ ತೊಗೊಂಡಿನಿ ರೀ. 200 ರೂಪಾಯಿ ಟಾಪ್ ತೊಗೊಂಡು ತೋರಿಸಿನಲ್ರಿ ಆಲ್ರೆಡಿ ನಿಮ್ಗೆ. 200 ರೂಪಾಯಿ ಟಾಪ್ ತೊಗೊಂಡಿನಿ. ಇದು ಬರೀ 326 ರೂಪಾಯಿ ರೀ. ಪ್ಯಾಂಟ್ ಅಂಗಿ ಎಲ್ಲ ರೀ. ಮತ್ತು ಎಲ್ಲಿಗೆ ಹೋದಾಗ ಹಾಕೋತೀನಲ್ರಿ ಅವ್ರು ತೋರಿಸ್ತೀನಿ ನಿಮ್ಗೆ. ಮಸ್ತ್ ನಂಗೆ ಭಾರಿ ಇಷ್ಟ ಆಗಿದೆ. ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ಕಡ್ಲಿಕ್ಕೆ ಕೈ ಹೆಂಗೆ ಸಟ್ ಮಡ್ಚಿಡ್ತೀನಿ ರೀ ಫ್ರೆಂಡ್ಸ್. ಅಂದ್ರೆ ಕ್ವಾಲಿಟಿ ಹೆಂಗೆ ಬರ್ತಾವೆ ಏನೋ ಅಂತ ಅಂದ್ಕೊಂಡಿದ್ದೆ ರೀ. ನಾ ಮಸ್ತ್ ಬಂದವ್ರಿ ಅಂತ ಕ್ವಾಲಿಟಿ ಚಲೋ ಬರ್ತದೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದ. ಎರಡೂ ಕ್ವಾಲಿಟಿ ಮಸ್ತ್ ಬಂದವ್ರಿ.
ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಹಾಕ್ರಿ. ನೀವು ತೊಗೋತೀರಿ ಕಮೆಂಟ್ ಹಾಕ್ರಿ. ನೀವು ಏನೋ ತೊಗೊಂಡಿರಿ ಅಂತೇಳಿ ಕಮೆಂಟ್ ಹಾಕ್ರಿ. ವಿಷಯದ ತೊಗೊರಿ ಭಾರಿ ಬರ್ತಾವ. ಇನ್ನೂ ಮಾಡೀನಿ, ಇನ್ನೂ ಆರ್ಡ್ರ್ಗಳು ಮಾಡೀನಿ. ಒಂದೇ ಇಲ್ಲ, ಇನ್ನೂ ರಗಡವ ರೀ. ಜಾಸ್ತಿ ಏನು ಆರ್ಡ್ರ್ ಮಾಡಲ್ಲ ರೀ. ಹಿಂಗೆ ಏನಾದರೂ ಬೇಕಾದ್ರೆ ತೊಗೋತೀನಿ ರೀ. ಮೊನ್ನೆ ಒಂದು ಏನೋ ಮಾಡಿದ್ದೀರಿ, ಇನ್ನೊಂದು ಮಾಡೀನಿ ರೀ. ಅದು ಬರ್ತದೆ ರೀ. ನಮ್ಮ ಮುಂದಿನ 4 ದಿನದಾಗ ಅದನ್ನು ಬರ್ತದೆ ರೀ. ಅದನ್ನು ತೋರಿಸ್ತೀನಿ ನಿಮ್ಗೆ. ಹೆಂಗ ಕಮೆಂಟ್ ಹಾಕ್ರಿ. ಫ್ರೆಂಡ್ಸ್ ಪಾರಗಳು ಕರ್ಕೊಂಬರ್ಲಿಕ್ಕೆ ಹೋಗಿದ್ರಿ. ಎಲ್ಲ ಮೈ ತೋರಿಸ್ಕೊಂಬಂದಿನಿ. ಮಳೆಗೆ ಹೊಂಟದ್ರಿ. ಸಲಾಪುರ ಇವತ್ತು ಮಳೆ ಬಿದ್ದದ ನೋಡ್ರಿ ಫ್ರೆಂಡ್ಸ್. ಈಗ ಮಳೆ ಹೊಂಟದ. ಅಲ್ಲಿಗೂ ಸಂತಿ ಬೇರೆ ಹೋಗಿದ್ರಿ ಹಾಗೆ ತರ್ಲಾಕ. ಏನಂದ್ರಿ ಫ್ರೆಂಡ್ಸ, ಈ ಮೊದಲು ತೋರಿಸ್ತೀನಿ ರೀ ನಿಮ್ಗೆ. ಬ್ಯಾಗಿನಾಗ ಹಾಕೊಂಬಂದೀನಿ ರೀ. ಸಂತಿ ಮನ್ಯಾಗ ಎಷ್ಟಕ್ಕೆ ಬಿಟ್ಟಿನಂದ್ರೆ ನಾ ಕೈ ಹುಡ್ಲಿಕ್ಕೆ ಹತ್ತದ್ರಿ. ಆದರೂ ಕೆಲಸ ಮಾಡೇಬೇಕಲ್ರಿ ಫ್ರೆಂಡ್ಸ್. ಮಾಡಿ ಅಂದ್ರೆ ನಡೆಯಲ್ಲ. ಯಪ್ಪ ಬ್ಯಾಗಿನಾಗ ಹಾಕೊಂಬಂದಿನಿ ಅಲ್ತನಾ ಏನ್ರ ಹೊಸ ಕಾಣ್ತಕ್ಕ ಅದು ಏನು ಇದೆಯೇನು. ಉಳ್ಳಾಗಡ್ಡಿ ತಂದೇನ್ರಿ ಫ್ರೆಂಡ್ಸ. 50 ರೂಪಾಯಿಗೆ 3 ಕಿಲೋ ಅಂತ್ರಿ. ಸಣ್ಣವ ನಾ ಬರ್ರ ತರ್ಲಕ್ಕೆ ಕಾಯ್ದಕ್ಕೆ ಹೋಗಿನಂದ್ರಿ. ಖಾರ ಇದ್ದಿದ್ದಿಲ್ಲ ರೀ ಮನ್ಯಾಗ. ಪುಡಿ ಖಾರ ಕಲಾಸ ಆಗಿತ್ತು. ಹಾಗೆ ತಂದು ಮನೆಯದು ಎಷ್ಟಂದ್ರೆ 2.5 ಬಿಟ್ಟಿನ್ರಿ ನಾ. ಮನೆ ಬರ್ಲಕ್ಕೆ 4 ಆಗ್ಯದ. 2.5 ಹಿಡಿದು ಬರೀ ನಡೆಯೋದ್ರಿ. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ರೀ ನಡ್ಕೋತ. ಇಲ್ಲಿದರಿ ನಡ್ಕೋತ ಹೋಗೇನ್ರಿ. ಅಲ್ಲಿ ಇಲ್ಲಿದು ಸೀದಾ ಡೈರೆಕ್ಟ್ ಚಿಂಡೆ ಶಾಲೆ ಬಲ್ಲಿ ಹೋಗೇನ್ರಿ. ಅಲ್ಲಿ ಮುಂದೆ ನಾವು ಹಳೆಗೆ ಒಂದು ಕಡೆ ಆ ಕಾಡು ಹೋಗಿ ಎಲ್ಲ ಸಂತಿ ತೊಗೊಂಡು ಮತ್ತೆ ಈ ಕಡೆ ಹೋಗಿ ಮತ್ತೆ ಇಲ್ಲೊಂದು 10 ಮಿನಿಟ್ ಬಾರ್ಗಳು ಇದ್ರ ಬಲ್ಲಿ ಕೂತು ಪಾರ್ಗಳು ಕರ್ಕೊಂಡು ಬಂದೀನಿ. ಕೈ ಒಂದು ಸೌ ಹಿಡ್ಲಿಗತ್ತಾರ ರೀ. ಅಂದಮ್ಮ ಇಲ್ಲಿ ಹಂಗೆ ರೀ 10 ರೂಪಾಯಿ ಉಳ್ಳಾಗಡ್ಡಿ 2 3 ಕೊಡ್ತಾರೆ. ಟಮಾಟಿ 10 ರೂಪಾಯಿ ರೀ 2 3 ಟಮಾಟಿನ 10 ರೂಪಾಯಿ 2 3 ಕೊಡ್ತಾರೆ. ಈ ಏರಿಯಾದಾಗ ರೀ. ಇಲ್ಲಿ ಎಲ್ಲರ ದುಕಾನ ತರಬೇಕು ಅಂದ್ರೆ ಆ ಕಡೆ ಜರ ಸ್ವಸ್ಥ ಇರ್ತಾವೆ ರೀ. ನಮ್ಗಾರೆ ಟಮಾಟಿದು ಭಾಳ ಇರ್ತಾವ, ರೊಕ್ಕ ಭಾಳ ಹೋಗ್ತಾವ ಅಂತ ಹೇಳಿಕೆ ನಾ ಇಲ್ಲಿದು ನಡ್ಕೋತ ಹೋಗಿನ್ರಿ ಫ್ರೆಂಡ್ಸ. ಯಪ್ಪ ಎತ್ತಲಾಗಿದ್ರಿ ಇದನ್ನು ದಾಮ್ರೆ. ಇವನ್ ಬ್ಯಾಗಿನಾಗ ಪಿಸ್ಬಿ ಹಾಕೊಂಬಂದಿನಿ. ಅವ್ನ ಬ್ಯಾಗಿನಾಗ ಹಾಕೊಂಬಂದಿನಿ. ಅಪ್ಪೋ ಅಂದ್ರೆ ಹಿಡ್ಕೊಂಡು ಅವ್ನು ಲೇಟೊಂದು ಹೋದ್ರಿ. ವಿಜ್ಜಿ ಬ್ಯಾಗ್ ತೊಗೋಬೇಕ್ರಿ, ವಿರಾಜಿನ ಬ್ಯಾಗ್ ತೊಗೋಬೇಕು, ಇವು ಪಿಸ್ಬಿ ಹಿಡ್ಕೋಬೇಕು. ಅದಕ್ಕೆ ಏನು ಮಾಡಿದ್ರಿ ಬ್ಯಾಗಿನಾಗೆ ತುರ್ಕೋದ್ರಿ ನಾ. ಈಗ ರೀ ಹುಡ್ಕಾರ ರೀ ನಮ್ಗೆ ಖಾರ ಭಾಳ ಹತ್ತದ್ರಿ. ಹಾಗಾಗಿ 60 ರೂಪಾಯಿ ಪಾವು ಕಿಲೋ ಐತ್ರಿ. ಕುಡಿಸಿದೆ 120 ರೂಪಾಯಿ ಕಿಲೋ ರೀ. ನಂಗೆ ಖಾರ ಮೆಣ್ಸಿಗೆ ತಂದು ಒಣಸಿ ಕುಟ್ಟೋದು ಆಗಲ್ರಿ. ಆನ್ಲೈನ್ ಬಟ್ಟಿಗೆ ಹಿಂಗೆ ಫುಲ್ಲ ತರ್ತೀನಿ ನಾ. 120 ರೂಪಾಯಿ ಅರ್ಧ ಕಿಲೋ ಇದು ಖಾರ ಚಂದ ಇರ್ತದ್ರಿ. 2 ಪ್ಯಾಕೆಟ್ ತೊಗೊಂಬಂದಿನಿ. ಈಗ ಈ ಖಾರಿ ಸಂಬಂಧ ಇಲ್ಲದಲ್ಲಿ ಹೋಗಿದ್ರಿ. 10 ರೂಪಾಯಿ ಪ್ಯಾಕೆಟ್ ಕೊಡ್ತಾರೆ ರೀ ಫ್ರೆಂಡ್ಸ. ಈಗ ಹೊಡ್ಲಿಗತ್ತದ್ರಿ ಕೈ. ನಾವು ಬಂದೀನಿ ಜರ ಗೋಳಿ ತೊಗೊಂಡು ಮಾಡಿ ಹೋಗಿದ್ರಿ. ಜರ ಸಮಾಧಾನ ಇತ್ತು ಈ ಹ್ಯಾಂಗೆ ರೀ ಗೋಳಿ ತೊಗೊಂಡು ಜರ ರೆಸ್ಟ್ ಮಾಡ್ಬೇಕ್ರಿ. ಗೋಳಿ ತೊಗೊಂಡ್ಮ್ಯಾಗ ರೆಸ್ಟ್ ಇಲ್ಲ ನಾನು ರೀ ರೆಸ್ಟ್ ಮಾಡ್ತೀನಿ ರೀ. ಇಂಥ ಟೈಮ್ನಾಗ ಈಗ ಹೋಗಿ ಎಲ್ಲ ತರಬೇಕು. ಉಳ್ಳಾಗಡ್ಡಿ ತಂದೀನಿ, ಟಮಾಟಿ ತಂದೀನಿ ರೀ, ಮತ್ತು ಖಾರ ತಂದೀನಿ. ಇಟ್ಟು ತರ್ನಕ್ಕೆ ನಾ ಇಲ್ಲಿದ್ದು ಅಲ್ಲಿ ಹೋಗಿ ಯಾಕೆ ಇಲ್ಲಿ ತುಟ್ಟು ಸಿಗ್ತಾವ್ರಿ. ಇಲ್ಲಿ ಬಕ್ಕು ತುಟ್ಟು ಕೊಡ್ತಾರ, ರೊಕ್ಕ ವೇಸ್ಟ್ ಆಗ್ತಾವ್ರಿ. ಹಂಗಾಗಿ ಸ್ವಸ್ಥ ಅಲ್ಲಿ ಸಿಗ್ತಾವ್ರಿ. ಮೈ ತೋರಿಸ್ಬೋದ್ರಿ. ಅಲ್ಲಿ ಸ್ವಸ್ಥ ಸಿಗ್ತಾವ ಅಂತ ಹೇಳ್ತಿ ಇಲ್ಲಿ ಅಲ್ಲಿಗೆ ಹೋಗಿನ್ರಿ. 50 ರೂಪಾಯಿ 3 ಕಿಲೋ ಉಳ್ಳಾಗಡ್ಡಿ, 35 ರೂಪಾಯಿ ಕಿಲೋ ಟಮಾಟಿ ರೀ, ಖಾರ ತಂದೀನಿ ರೀ, ಮತ್ತು ರವೆ ತಂದೀನಿ ರೀ. ಇಡ್ಲಿ ಮಾಡ್ಬೇಕತ್ ನೆನಾಕ್ಬೇಕತ್ ರವೆ ತಗೊಂಡು ತೆಗೀಲಿ ತೆಗಿಯಲ್ಲಿ ಬಟ್ಟೆ. ಅದಕ್ಕೆ ಬ್ಯಾಗಿನಾಗ ಇವ್ರ ಬ್ಯಾಗ್ ನಾವು ಖಾರಗಳು ದೂರ ಆಗತ್ತಲ್ರಿ. ಬ್ಯಾಗ್ ಅವ್ರು ತುಂಬರ್ಲಕ್ಕೆ ಒಳ್ಳೆ ಅನ್ಸಕತ್ತವ್ರು. ನಾನೇ ಹೋಗಿರೋದಕ್ಕೆ ಮಳೆ ಹೊಂಟದ, ಜೋರು ಮಳೆ ಹೊಂಟವ. ಲೈಟ್ ಬರ್ಬೋದು. ಈಗ 50 ರೂಪಾಯಿ 3 ಕಿಲೋ ಆತ್ರಿ. ತಂದೀನಿ ಉಳ್ಳಾಗಡ್ಡಿ, ಖಾರ ತಂದೀನಿ, ಟಮಾಟಿ ತಂದೀನಿ, ಹಾಗೆ ಮಾನ್ಕೆ ತಂದೀನಿ ರೀ. 2 ಕಿಲೋ ಮಾನ್ಕೆ ರೀ. ಯಜಮಾನ್ರಿ ಬೈತಾರೆ ಮಾನ್ಕೆ ಹಾಗೆ ಅವಾಗ ಬೈದಾರ ಬೈಸ್ಬೋದು. ಹಾಗೆ ಮಾನ್ಕೆ ಆಯ್ತಿರೋದು. ಯಾಕೆ ಮಾನ್ಕೆ ಮೇಲೆ ಜೀವ ಭಾಳ ಅದ ನಂದು. ಮಳೆ ಹೊಂಟದ್ರಿ. ಮೊದಲ ಮಳೆಯಂತೆ ಅಂತೇಳಿ ಜೋರು ಹೊಂಟದ್ರಿ ನಮ್ಮ ಮಳೆ. ಇವತ್ತು ಮನೆ ಬಂದು ಮುಟ್ಟೋದಕ್ಕೆ ಮಳೆ ಸ್ಟಾರ್ಟ್. ಅಲ್ಲೇ ಅರ್ಧನೇ ಸ್ಟಾರ್ಟ್ ಆಗಿತ್ರಿ. ಅಲ್ಲಿ ನಾವು ಬರೋದಾಗೆ ಮನೆ ಬಂದು ಮುಟ್ದೇವು. ಜೋರು ಐತ್ರಿ ಮಳೆ. ಲೈಟ್ ಬೇರೆ ಹೋದ್ರಿ. ಮೊಬೈಲ್ ಚಾರ್ಜ್ ಇಲ್ಲ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಎಲ್ಲ ತೆಗೆದಿರ್ತೀನಿ ರೀ ಸಾಮಾನಿಗಳು. ಫ್ರೆಂಡ್ಸ್ ಟೈಮ್ ನೋಡ್ರಿ ಈಗ 6:30 ಆಗ್ಯದ್ರಿ. ಈಗ ಲೈಟ್ ಹೋಗಿವಲ್ರಿ. ಮತ್ತು ಅವೆಲ್ಲ ಉಳ್ಳಾಗಡ್ಡಿ ಅದೆಲ್ಲ ಜೋಡಿಸಿ ತೊಗೊಂಡ್ರಿ. ಪಾರ್ಗಳು ಬಂದು ಸಾಲಿದಿಂದ
ಮತ್ತು ಮಾನಿಕೆ ತಂದಿದ್ನಲ್ರಿ ಹೋಳು ಕೊಟ್ಟಿನಿ ಚಂದ ಅದೆಲ್ಲ ರುಚಿ ರೀ. ಮತ್ತು ಇನ್ನೊಂದು ಏನಂದ್ರೆ 3 ಮಂದಿ ಒಂದೊಂದು ಪ್ಲೇಟ್ನಾಗ ಹೋಳು ಕೊಟ್ಟೀನಿ ರೀ ನಾ. ಯಾಕೆ ಅವ್ರದವ್ರಿಗೆ ಕಡ್ಯಾಕೆ ಹೋಳು ಕೊಟ್ಟೀನಿ ರೀ. ಇಲ್ಲಾಂದ್ರೆ ಅವರು ಜಗಳ ಆಡ್ತಾರೆ, ಟಿಪ್ಪು ನನಗೆ ನಿನಗೆ ಜಗಳ ಆಡ್ತಾರೆ. ಹಾಗಾಗಿ ಸುಮ್ಮ ಅವ್ರದವ್ರಿಗೆ ಒಂದು ಅದು ತಿಂದಂಗೆ ಅನ್ಸಲ್ರಿ. ಒಂದು ಮಾನಿಕೆ ಹೋಳು ಎಲ್ಲರೂ ಅದ್ರಾಗೆ ತಿಂದಂಗೆ ಅನ್ಸಲ್ಲ. ಸುಮ್ಮನೆ ಅದಕ್ಕಂತ ಹೇಳ್ತೀನಿ 3 ಮಂದಿ ಒಂದು ಹೋಳು ಕೊಟ್ಟೆ, ನಾನು ಒಂದು ತಿಂದೀನಿ ರೀ. ಅವ್ನಿಗೆ ಟಿಪ್ಪು ಕಡ್ಯಾಕ ಇಕ್ಕಿಂದಿಕ್ಕಿ ಮಾನಿಕೆ ಇಕ್ಕಿಂದಿಕ್ಕಿ ಟಿಪ್ಪು ಕಡ್ಯಾಕ ಇಲ್ಲ ವಿಜ್ಜು ಅದೇ ತಿಂದು ಖಾಲಿ ಮಾಡ ಮೊದಲ ಕರಿ ಮರ ಮಮ್ಮಿ ಜರ ಕೊಡ್ತಿ. ಅಯ್ಯೋ ಅಂಥ ದೊಡ್ಡ ಮನಸ್ಸು ನೀನೇ ತಿನ್ನು ಪಡ್ತೀನಿ ರೀ. ಅಡುಗೆ ಏನು ಮಾಡಂದಿ? ಹಾಂ ಬರೀ ಅದೇ ತಿನ್ರಿ ಚಂತಾರ ಸೋಯಾಬೀನ್ ಪಲ್ಯನೇ. ಮಾನಿಕೆ ಶಿಕಣಿ ತಿನ್ರಿ. ತಿಂದು ಹೇಳ್ರಿ ಈಗ ನಾಳೆ ಸಾಲಿ ಸುಟ್ಟಿ ರಂಜಾನ್ ಅದಲ್ಲ ಅದಕ್ಕೆ. ಸೀರಿಯಲ್ ನೋಡತ್ತೀನಿ ರೀ ಫ್ರೆಂಡ್ಸ್. ನಾನು ಅಡುಗೆ ಮಾಡ್ತೀನಿ ರೀ ಪಟ್. ಅನ್ನ ತೊಳಿಗೆ ಪಲ್ಯ ಮಾಡಿದೆವು, ಊಟ ಮಾಡಿದೆವು. ನಾಳೆಗೆ ನಾಷ್ಟಕ್ಕೆ ರೀ. ನಾಳೆ ಸಾಲಿ ಸುಟ್ಟಿ ಅದ ಇವ್ರದ್ದು. ಅದಕ್ಕೆ ನಾಷ್ಟಕ್ಕೆ ಇಡ್ಲಿ ಮಾಡ್ಬೇಕು, ದಾಸಿ ಮಾಡ್ಬೇಕಂತ ಹೇಳ್ತೀನಿ. ರವೆ ನೆನೆ ಹಾಕಿದ್ರಿ, ದಿಸಿಲೋ ರವೆ ತಂದಿನಿ, 2 ಮೊಸರು ಪ್ಯಾಕೆಟ್ ತಂದಿನಿ, ಉಪ್ಪು ಹಾಕಿನಿ ಕಲ್ಸಕತ್ತಿ ನೋಡ್ರಿ. ಚಲೋ ಕಲಸ. ನಾಳೆ ಸಾಲಿ ಅದ ತಿಳಿದಿದ್ದೀರಿ ನಾ ಇಲ್ರಿ ಅವ್ರ ಸಾಲಿ. ಸಾಲಿದ್ರೆ ಏನ್ ಮಾಡ್ತಿದ್ದಿ? ಅದೇ ಡಬ್ಬ ಕಟ್ಬೇಕಂದಿದ. ನೀರು ಹಾಕಿ ಇಡ್ಬೇಕಲ್ಲಮ್ಮ ಹೊಲಸ್ಕಾಯಿ ಡಬ್ಬ ಕಟ್ಬೇಕಂತ. ಇದು ಇನ್ನೊಂದು ಯಾಕೆ ಯಾಕೆ ಇಡ್ಲಿ ಮಾಡತ್ತೀನಿ ಗೊತ್ತಿರಿ ಫ್ರೆಂಡ್ಸ. ನನಗೆ ಕೈ ಬ್ಯಾನ್ ಅದ್ರಿ, ಚಪಾತಿ ಮಾಡೋದಾಗಲ್ದು. ಹಾಗಾಗಿ ಸುಮ್ಮ ಸಾಂಬಾರು ಮಾಡೋದ್ರಿ, ಇಡ್ಲಿ ಮಾಡೋದು ತಿನ್ನೋದು, ಇಲ್ಲ ದಾಸಿ ಮಾಡೋದು ತಿನ್ನೋದು. ಚಪಾತಿ ಮಾಡೋಕ್ಕೆ ಅಟಸ್ಸಕ್ಕೆ ಬರಲಾಗ್ಯದ ಕೈ. ಹಂಗಾಗಿ ಇಡ್ಲಿ 2 ದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ ನನ್ನ ದಿನ. ಹಂಗಾಗಿ ನೆನಕ್ಲತ್ತೀರ ನೆನಕ್ತಿದಿಲ್ಲ ಈಗ ನೆನಕ್ತಿದಿಲ್ಲ. ಸುಮ್ಮನೆ ನನ್ನ ಕೈ ಬ್ಯಾನ್ ಆಗ್ಯದ. ಹಾಗಾಗಿ ಅಟ್ಟೆ ಮಾಡೋದು ಜರ ಅನುಕೂಲ ಆಗ್ತದೆ. ದಿನ ಈ ಕೈ ಬ್ಯಾನಿಗೆ ಸಂಬಂಧ ಬರೀ ಪನ್ನೊಡದನ ಮಾಡು, ಅನ್ನ ಬಡಿ ಮಾಡು, ಪನ್ನೊಡದನ ಮಾಡು, ಉಪ್ಪಿಟ್ಟು ಮಾಡು, ಇದೇ ನಡೆದದ್ರಿ. ಹಾಗಾಗಿ ಜರ ಕೈ ಬ್ಯಾನಿ ಅದಲ್ರಿ. ಹಂಗೆ ಇಡ್ಲಿ ದಾಚಿರ ಮಾಡ್ಕೊಂಡು ತಿಂದ್ರೆ ಚಪಾತಿ ಮಾಡೋದಾಗಲ್ಲ. ದಿನ ಅದೇ ಅದಕ್ಕೆ ನೆನಕ್ಲಿಕತ್ತೀನಿ. ಇದು 2 ದಿನ ಹೋಗ್ತದೆ. ನಾಳೆ 2 ದಿನ ಹೋಗೋ ಡೌಟ್ ರೀ. ಯಾಕಂದ್ರೆ ನಾಳೆ ಈಗ ಮನ್ಯಾಗ ಇರ್ತಾರೆ, ಸಾರಿ ಸುಟ್ಟಿ ಇರ್ತದ. ಸಾರಿ ಹೋಗಿದ್ರೆ ಹೆಂಗಾರ ಮನೆ ನಾಳೆ ಚಂತನ ಮನೆಗೆ ಇದ್ರಂದ್ರೆ ಇಡ್ಲಿ ತಿನ್ನೋದು, ದಾಸಿ ತಿನ್ನೋದು ಇದೇ ಆಗ್ತದೆ. ನಾವು ದಾಸಿ ಏನು ಮಾಡಲ್ರಿ ನಾ ಪಡ್ಡ ಇಡ್ಲಿನೇ ಮಾಡೋದು. ಇಲ್ಲ ಮಕ್ಕಳೊಂದ್ಸಲ ಭಾಳ ಹುಡುಕಿರುತ್ತೆ, ಕಂಡಪಡಿ ಹುಡುಕ್ತಾವ. ಒಮ್ಮೊಮ್ಮೆ ಸಮಾಧಾನ ಅನಿಸ್ತದ, ಒಮ್ಮೊಮ್ಮೆ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಆ ರೇಂಜಿಗೆ ಹೊಡಿತದ. ನೋಡ್ರಿ ಹಂಗಾಯ್ತು. ಈಗ ನೋಡ್ರಿ ಹಂಗೆಲ್ಲ ಸಮಾಧಾನ ಅಂದ ಕೈ. ಇದು ಅಳುಸು ಈಗ ಇಟ್ಟಿಲ್ಲಿ ಮಾಡ್ರಿ. ಈಗ ಬೆಳ್ಳಗನ ನೆನೆತಿದ್ರೆ ಮಸ್ತ್ ಆಗ್ತದ. ಇದು ಮತ್ತೆ ಉಪ್ಪಿಡ್ತಿನ ರವ ಅದ ನೋಡ್ರಿ, ಉಪ್ಪಿಟ್ಟು ಆ ಸಣ್ಣ ರವ ಉಪ್ಪಿಡ್ತೀನಲ್ರಿ, ಆ ರವ ಅದ. ಅದ್ರಲ್ಲೇನೆ ಮಮ್ಮಿ ನಮ್ದು ಮಾಡಿ ಅವತ್ತಿಂದ ನಾನೇ ಮಾಡಿದೆಲ್ಲ ಎಲ್ಲ ಮುರ್ದಿತ್ತದು. ಪೈಲ ರವಾ ತಗೊಂಡು ಒಂದು ಕೈ ಕ್ರೀಮ್ ಹಚ್ಕೋತೀನಿ. ಒಂದರ ಕೈ ಕ್ರೀಮ್ ಗೋಳಿ ತೊಗೊಂಡಿನ್ರಿ, ಕ್ರೀಮ್ ಹಚ್ಕೋತೀನಿ. ನೆತ್ತಿಂದ ಬರ್ತೀವಿ ಹೋಗ್ರಿ, ಮಲ್ಕೊಂಡ್ರಿ. ನಾಳೆ ಸುಟ್ಟಿ ಅದ ನೋಡ್ರಿ. ರಾತ್ರಿ ಒಳಗ 10 ತನ 11 ತನ ಎತ್ತಿರ್ತಾರೆ. ನಾಳೆ ಹಾಲು ಚೆಲ್ಲಿವು. ಕಿಚನ್ ಕಟ್ಟಿಟ್ಟು ಒರ್ಸ್ಕೊಂಡ್ರಿ. ಗ್ಯಾಸ್ ಬೇರೆ ಒರ್ಸ್ಕೊಂಡ, ಇದು ಗ್ಯಾಸ್ ಒರ್ಸ್ಕೊಂಡ ಮತ್ತು ಭಾಂಡೆ ಹಿಂಗೆ ಇಟ್ಟು ನಾಳೆ ಮುಂಜೆ ತಿಕ್ಬೇಕಂತ ಹೇಳಿ. ಕಸ ಹೊಡೆಯಲ್ಲ ಕಸನೂ ಹೊಡೆಯಲ್ರಿ. ಈಗ ಗ್ಯಾಸ್ ಮಾಡ್ಕೊಂಡು ಮಾಡಿ ಆಚೆ ರೂಮ್ನಾಗ ಕಸನ ಹಚ್ಚಿರಿ, ಈಚೆ ಕಡೆ ರೂಮ್ ಹಂಗೆ ಇಡ್ತಾರೆ. ಇಡಬಾರ್ದ್ರಿ ಆ್ಯಕ್ಚುಲಿ ನೋಡೋದು ಹಂಗೆ ಇಟ್ಟು ಮುಕ್ಕೊಳ್ಳಲ್ರಿ ನಾ. ಅದು ಪಿಲಿ ಕಮೆಂಟ್ ಹಾಕಲ್ಲಾಗಿರಿ, ಯಾರು ಜಾಸ್ತಿ ಕಮೆಂಟ್ ಹಾಕ್ರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇವೆ. ತಿಂಗಳಾಗಿ ಏನು ಮಾಡ್ತೀನಿ ರೀ. ಬಾಯ್ ರೀ, ಶುಭರಾತ್ರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಗುಡ್ ನೈಟ್, ಬಾಯ್ ಬಾಯ್.